ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಶಾ ವಲ್ಕರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋನು. ಸೊ ನೀವು ತಮ್ಮನೇಲಿ ನೋಡಿರಿ, ಈಗ ಇದು ಯಾವುದ್ರ ಬಗ್ಗೆ ಐತೆ ಅಂತ ನಾನು ಹೇಳಕ್ಕೆ ಬಂದೀನಿ ಅಂತೇಳಿ ಅರ್ಧ ಜನಕ್ಕೆ ಈಗಾಗಲೇ ಗೊತ್ತಾಗಿರ್ತೈತಿ. ಹೌದು, ಸೊ ಯೂಟ್ಯೂಬ್ ಚಾನಲನ್ನು ರಗಡ್ ಜನ ಅಂದ್ರೆ ಸಾಕಷ್ಟು ಜನ ಓಪನ್ ಮಾಡ್ಕೊಂಡಿರ್ತಾರೆ, ಚಾನಲನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತಾರೆ. ಆದರೆ ಯಾವ ರೀತಿಯಾಗಿ ತಮ್ಮನೇಲನ್ನು ಕೊಡೋದು ಅಂತೇಳಿ ಗೊತ್ತಿರೋಂಗಿಲ್ಲ. ಸೊ ಹಾಗಾಗಿ ಬಿಗಿನರ್ಸ್ ಯಾವ ರೀತಿಯಾಗಿ ತಮ್ಮನೇಲನ್ನು ಹಾಕ್ಬೋದು, ನಾನು ಯಾವ ರೀತಿಯಾಗಿ ಮುಂಚೆ ಹಾಕ್ತಿದ್ನಿ, ಆದರೆ ಈಗ ಯಾವ ಆ್ಯಪನ್ನು ಬಳಸ್ಕೊಂಡು ನಾನು ವಿಡಿಯೋನ ಮಾಡ್ತೀನಿ, ತಮ್ಮನೇಲನ್ನು ಹಾಕ್ತೀನಿ ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೇನೆ. ಸೊ ಬರ್ರಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ನನಗೂ ಸಹ ತಮ್ಮನೇಲನ್ನು ಯಾವ ರೀತಿಯಾಗಿ ಯಾವ ಆ್ಯಪಿಂದ ಮಾಡಬೇಕು, ಯಾವ ರೀತಿಯಾಗಿ ಮಾಡಿದರೆ ಅಟ್ರಾಕ್ಟಿವ್ ಆಗಿ ಕಾಣ್ತಾವ ಅನ್ನೋದು ನನಗೂ ಅಷ್ಟು ಇದನ್ನು ಇದ್ದಿದ್ದಿಲ್ಲ. ಸೊ ಹಾಗಾಗಿ ನಾನು ಯೂಟ್ಯೂಬನ್ನು ನೋಡಿ ಕಲಿತು ಆಮೇಲೆ ನನಗೆ ಸಜೆಸ್ಟ್ ಆದಿಂದನ ನನಗೆ ಕನ್ಫರ್ಮ್ ಆಗಿ ಈ ರೀತಿಯಾಗಿ ಮಾಡ್ಬೋದು, ಇದು ಚಲೋ ಐತಿ ಅನ್ನಿಸಿದ ಮೇಲೆ ನಾನು ವಿಡಿಯೋ ಮಾಡಕತ್ತೀನಿ. ಸೊ ಹಾಗಾಗಿನ ನಾನು ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿರಲ್ಲ, ಬಿಗಿನರ್ಸ್ಗೆ ತಮ್ಮನೇಲ್ ಹಾಕೋದು ಕಷ್ಟ ಆಗತ್ತಪ್ಪ ಅಂತಂದ್ರೆ 2 ನಿಮಿಷದೊಳಗನ ಈ ಆ್ಯಪನ್ನು ನಾವು ಬಳಸ್ಕೊಂಡು ತಮ್ಮನೇಲನ್ನು ಮಾಡ್ಕೋಬೋದು. ಆದರೆ ತಮ್ಮನೇಲ್ ಮಾಡೋಕೆ ನಾವು ಯಾವ ಆ್ಯಪನ್ನು ಬಳಸಬೇಕಪ್ಪ ಅಂತಂದ್ರೆ ChatGPT ಅನ್ನುವಂಥ ಒಂದು ಆ್ಯಪ್ ಐತಿ. ಸೊ ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಫೋನ್ ಒಳಗೆ ಇರ್ಲಿಕ್ಕಂದ್ರೆ ಅದನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಆನಂತರ ಇದು ವಿಡಿಯೋನ ತಮ್ಮನೇಲನ್ನು ವಿಡಿಯೋಗೆ ಯಾವ ರೀತಿಯಾಗಿ ಬೇಕಲ್ಲ ಆ ರೀತಿಯಾಗಿ ನೀವು ತಮ್ಮನೇಲನ್ನು ಮಾಡ್ಕೋಬೋದು. ಸೊ ಇದು ನನಗೆ ಗೊತ್ತಾದ್ಮ್ಯಾಗ ನನಗೆ ಇದು ಮಾಡೋಕೆ ಬರ್ತೈತೆ ಅಂದಮೇಲೆ ನಾನು ಇನ್ನೊಬ್ರಿಗೂ ಯೂಸ್ ಆಗ್ಬೋದು ಅಂತೇಳಿ ಈ ವಿಡಿಯೋನ ಮಾಡೇನಿ. ಸೊ ನಾನೀಗ ಸ್ಕ್ರೀನ್ ರೆಕಾರ್ಡನ್ನು ಹಾಕ್ತೀನಿ. ಸೊ ಆ ರೀತಿಯಾಗಿ ನೀವು ಮಾಡ್ಕೊಂಡ್ರೆ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ChatGPT ನಿಮಗೊಂದು ತಮ್ಮನೇಲನ್ನು ಕೊಡ್ತೈತಿ. ಸೊ ಬರ್ರಿ ನಾನು ಫಸ್ಟಿಗೆನ ಫೋನನ್ನು ಓಪನ್ ಮಾಡ್ಕೋತಾನೆ. ಸೊ ChatGPT ಆ್ಯಪನ್ನು ಓಪನ್ ಮಾಡ್ಕೊಂಡೇನಿ, ಈ ರೀತಿಯಾಗಿ ಬಂದೈತಿ. ಸೊ ವಿಡಿಯೋಗೆ ಸಂಬಂಧಪಟ್ಟಂಗೆ ನಾವು ತಮ್ಮನೇಲನ್ನು ರೆಡಿ ಮಾಡ್ಕೋಬೇಕು. ನಾನೀಗ ಇಲ್ಲೊಂದು ಎಕ್ಸಾಂಪಲ್ಲಾಗಿ ಮಾಡಿ ತೋರ್ಸತ್ತೀನಿ. ಮೈ ಮಾರ್ನಿಂಗ್ ರೊಟೀನ್ ಅಂಥೇಳಿ ಮಾಡಿ ತೋರ್ಸತ್ತೀನಿ. ಮೈ ಮಾರ್ನಿಂಗ್ ರೊಟೀನ್ ಗಿವ್ ಮೀ ಯೂಟ್ಯೂಬ್ ತಮ್ನೇಲ್ ಇಮೇಜ್ ಅಂಥೇಳಿ ಕೊಡಲೇಬೇಕು. ಇದನ್ನು ಕೊಟ್ರೆ ChatGPT ನಮಗೆ ತಮ್ನೇಲನ್ನು ರೆಡಿ ಮಾಡಿಕೊಡ್ತೈತಿ. ಇಲ್ಲಿ ಪ್ಲಸ್ ಐಕಾನ್ ಐತಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಂತ ಐತಲ್ಲ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡು ನಮಗೆ ಯಾವ್ದು ಫೋಟೋ ಬೇಕಲ್ಲ ಅದನ್ನು ಕೊಟ್ರೆ ನಾನೀಗ ಇದನ್ನು ಕೊಡತ್ತೀನಿ. ಸೊ ಈ ಫೋಟೋನ ಕೊಡತ್ತೀನಿ, ಇದನ್ನು ಕೊಟ್ಟೇನೆ ನಾನೀಗ. ಈ ರೀತಿಯಾಗಿ ಬರ್ತೈತಿ. ಇಲ್ಲಿ ಏರೋ ಮಾರ್ಕ್ ಐತಲ್ಲ, ಸೊ ಅದು ಬ್ಲೂ ಬರುತ್ತನ್ನ ಕಾದ ಬ್ಲೂ ಬಂದಾಗ ಅದನ್ನು ಸೆಂಡ್ ಮಾಡಿರೋ ಅದು ChatGPT ಫಸ್ಟಿಗೆ ಫೋಟೋನ ನಮ್ಮ ವರ್ಡ್ಸನ್ನ ನೋಡ್ಕೊಂಡು ನಮಗೆ ವಿಡಿಯೋಕ್ಕೆ ಯಾವ ರೀತಿಯಾಗಿ ಬೇಕಲ್ಲ ಆ ರೀತಿಯಾಗಿ ತಮ್ನೇಲನ್ನು ಮಾಡಿ ಕೊಡ್ತೈತಿ. ಸೊ ನಾವು 1-2 ನಿಮಿಷ ಕಾಯಬೇಕು. ಮತ್ತೊಮ್ಮೆ ಹೇಳೋದನೆ ವಿಡಿಯೋ ಯಾವ ರೀತಿಯಾಗಿರ್ತೈತಲ್ಲ ಸೊ ಅದೇ ರೀತಿಯಾಗಿ ನಾವು ಅದಕ್ಕೆ ರಿಲೇಟಿವ್ ಆಗಿನ ತಮ್ನೇಲನ್ನು ಕೊಡಬೇಕು. ಭಾಳ ಅಟ್ರಾಕ್ಟಿವ್ ಆಗಿ ಇರಬಾರ್ದು, ಭಾಳ ಸಿಂಪಲ್ ಆಗಿನೂ ಇರಬಾರ್ದು. ಯಾವ ರೀತಿ ವಿಡಿಯೋ ಐತಲ್ಲ ಆ ರೀತಿಯಾಗಿ ಕೊಟ್ಟರೆ ಸಾಕು. ನೀವು ಅಷ್ಟರ ಕೊಟ್ಟರು ChatGPT ಅದಕ್ಕೆ ಇನ್ನಟ್ಟು ಎಕ್ಸ್ಟ್ರಾ ಮಾಡಿ ನೀಟಾಗಿ ಪರ್ಫೆಕ್ಟಾಗಿ ಕಾಣುವಂಗೆ ಇಮೇಜನ್ನು ಕೊಡ್ತೈತಿ. ಸೊ ನೀವು ತಮ್ನೇಲ್ ಒಳಗನ ಎಲ್ಲನೂ ರೈಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಎಷ್ಟು ಬೇಕಲ್ಲ ವಿಡಿಯೋಕ್ಕೆ ಅಷ್ಟೇ ತಮ್ನೇಲನ್ನು ಕೊಡ್ರಿ. ಆದಷ್ಟು ಇಮೇಜನ್ನು ನಿಮ್ದು ರಿಯಲ್ ಇಮೇಜನ್ನು ಕೊಡೋಕೆ ಟ್ರೈ ಮಾಡಿರಿ, ಅಂದ್ರೆ ಅಟ್ರಾಕ್ಟಿವ್ ಆಗಿ ತಮ್ನೇಲ ರೆಡಿ ಆಕೈತಿ. ಸೊ ಈಗ ರೆಡಿ ಆಗತೈತಿ ನಂಗೆ ತಮ್ನೇಲ್. ಈಗ ಸ್ವಲ್ಪ ವೇಟ್ ಮಾಡಬೇಕಷ್ಟ, 1-2 ನಿಮಿಷ ವೇಟ್ ಮಾಡಿದ್ರೆ ಅದು ತಾನಾಗಿನ ರೆಡಿ ಆಗಿ ಕೊಡ್ತೈತಿ. ನೋಡ್ರಿ ಯಾವ ರೀತಿಯಾಗಿ ನನಗೆ ಎಷ್ಟು ಪರ್ಫೆಕ್ಟಾಗಿ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೊಡ್ತೈತಿ. ಸೊ ಯಾವ ರೀತಿಯಾಗಿ ಶೈನಿಂಗ್ ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಆ್ಯಡ್ ಮಾಡೈತಿ. ಸೊ ಆ ಫೋಟೋ ಮ್ಯಾಗ ಸೇರ್ ಬಟನ್ ಐತಲ್ಲ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಐತಲ್ಲ, ಸೊ ಅದ್ರ ಮ್ಯಾಗ ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಆಗ್ತೈತಿ, ಇಮೇಜ್ ಒಳಗೆ ಸೇವ್ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಸೇರ್ ಬಟನ್ ಮ್ಯಾಗೂ ಕ್ಲಿಕ್ ಮಾಡ್ಬೋದು. ನಾನೀಗ ಬ್ಯಾಕ್ ಬರ್ತೇನೆ. ಸೊ ಯಾಕಪ್ಪ ಅಂತಂದ್ರೆ ChatGPT ಕೊಟ್ಟಂಥ ಇಮೇಜ್ ನಮಗೆ ತಮ್ನೇಲ್ಗೆ ಕರೆಕ್ಟ್ ಸೈಜ್ ಇರೋಂಗಿಲ್ಲ. ಸೊ ಅದನ್ನು ನಾನು ಮತ್ತು ಕರೆಕ್ಟಾಗಿ ಮಾಡ್ಕೋಬೇಕಂದ್ರೆ ಪಿಕ್ಸೆಲ್ ಆ್ಯಪ್ ಅಂತ ಆ್ಯಪಿಗೆ ಓಪನ್ ಮಾಡ್ಕೋತಾನೆ. ಸೊ ಅದನ್ನು ಓಪನ್ ಮಾಡ್ಕೊಂಡು ಎಂಟ್ರಿ ಹಿಂಗೆ ಬರ್ತೈತಿ. ನ್ಯೂ ಟೆಕ್ಸ್ಟನ್ನು ಟಚ್ ಮಾಡಿ ಡಿಲೀಟ್ ಕೊಡಬೇಕು. ಅದಾದ್ಮೇಲೆ 3 ಡಾಟ್ಸ್ ಕಾಣತ್ತಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರ ಇಲ್ಲೇ ಇಮೇಜ್ ಸೈಜ್ ಅಂತೇಳಿ ಬರ್ತೈತಿ. ಸೊ ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಇಲ್ಲೊಂದು ಡಾಟ್ ಕಾಣತ್ತಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ನೇಲ್ ಅಂತ ಇರ್ತೈತಿಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡಬೇಕು. ಸೊ ಈ ರೀತಿಯಾಗಿ ಕರೆಕ್ಟ್ ಸೈಜ್ ಬರ್ತೈತಿ. ಇಲ್ಲಿ ಪ್ಲಸ್ ಐಕನ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಫ್ರಮ್ ಗ್ಯಾಲರಿ ಇಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು
ನಾವು ಆಲ್ರೆಡಿ ತಮ್ನೇಲನ್ನು ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕೊಡಬೇಕು. ಸೊ ಈ ರೀತಿಯಾಗಿ ಬರ್ತೈತಿ. ಆಗ ಅದ್ರ ಮ್ಯಾಗ ರೈಟ್ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡ್ಬೇಕು ನಾವು. ಸೊ ಈ ರೀತಿಯಾಗಿ ಬಂದಾಗ ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಈಗ 3 ಡಾಟ್ಸ್ ಕಾಣತ್ತವಲ್ಲ, ಇಲ್ಲಿ ಇದ್ರ ಮ್ಯಾಗ ಕ್ಲಿಕ್ ಮಾಡ್ರೆ ಎಕ್ಸ್ಪೋರ್ಟ್ ಇಮೇಜ್ ಅಂತ ಐತಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅದು ಗ್ಯಾಲರಿಯಾಗ ಸೇವ್ ಆಕೈತೆ ನಮಗೆ. ಸೊ ನಾ ನೆಕ್ಸ್ಟ್ ಬ್ಯಾಕ್ ಬರ್ತಾನೆ. ಸೊ ನೀವು ಇಲ್ಲಿ ಶೇರ್ ಆಪ್ಷನ್ ಐತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ನೀವು ಯಾರಿಗಾದ್ರೂ ಶೇರ್ ಮಾಡ್ಕೊಂಡು ವಾಟ್ಸಪ್ಪಿಗೆ ಹೋಗಿ ಶೇರ್ ಮಾಡ್ಕೊಂಡು ಅದನ್ನು ಸೇವನ್ನು ಮಾಡ್ಕೋಬಹುದು. ಹಿಂಗೂ ಕೂಡ ಬರ್ತೈತಿ. ಸೊ ನೀವು ಯಾವ್ದು ಆಪ್ಷನ್ ಮಾಡಿದ್ರೂ ಅದು ಕರೆಕ್ಟಾಗಿನ ಬರ್ತೈತಿ. ಸೊ ಇದು ನಿಮಗೆ ಇಷ್ಟ ಆತಂತೇಳಿ ಅನ್ಕೋತೇನೆ. ಈ ರೀತಿಯಾಗಿ ಮಾಡ್ಕೊಂಡ್ರೆ ತಮ್ನೇಲ್ ಮಾಡೋದು ಬಹಳ ಈಜಿ ಆಕೈತಿ. ಬಿಗಿನರ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ತಮ್ನೇಲ್ ಮಾಡೋಕೆ ಕಷ್ಟಪಡತ್ತಿಲ್ಲ, ಸೊ ಈ ರೀತಿಯಾಗಿ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬರ್ತೈತೆ ಅಂತೇಳಿ ಹೇಳ್ತಾನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸೊ ಥ್ಯಾಂಕ್ ಯು.